ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ, ಪೂಜೆ ಮಾಡಬೇಕು. ಹಾಗಾಗಿ ಬೆಳಿಗ್ಗೆನೆ ಬೇಗ ಇದೆ, ಸ್ವಲ್ಪ ಕೆಲಸನ ಮಾಡಿಬಿಡೋಣ. ಹಂಗೆಲ್ಲ ಹೋಗಿಲ್ಲ, ಯಾಕಂದರೆ ವೆದರ್ ತುಂಬಾ ಕೋಲ್ಡ್ ಇದೆ. ಆಲ್ರೆಡಿ ಧನುರ್ಮಾಸ ಸ್ಟಾರ್ಟ್ ಆಗಿದೆ, ಹಾಗಾಗಿ ನನಗೆ ಈ ವೆದರ್ ಬರಲ್ಲ, ಅಂದರೆ ಆಗೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹೋಗಲ್ಲ, ಥಂಡಿ ಆಗಲ್ಲ. ಸೊ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನು ಅಂದರೆ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ, ಹಾಗೆ ಚಟ್ನಿ ಮತ್ತು ಸಾಂಬಾರು. ಸ್ಟಫ್ ಮಾಡ್ತೀವಿ ಕುಕ್ಕರು, ಬೇಳೆ ಕುಗ್ಗಕ್ಕೆ ಇಟ್ಟಿದ್ದೀನಿ ಸಾಂಬಾರಿಗೆ. ಹಾಗಾಗಿ ಇವತ್ತಿಗೆ ಫೈನಲ್ ಲಾಸ್ಟ್ ಟೆಸ್ಟ್ ಇವತ್ತು ಕಂಪ್ಯೂಟರ್ ಮತ್ತು GK ನನ್ನ ಮಗಳಿಗೆ. ಹಾಗಾಗಿ ಸ್ವಲ್ಪ ಫ್ರೀ ಮೈಂಡ್ ಸೆಟ್. ಓಕೆನಾ, 2 ದಿವಸದಿಂದ ಬ್ಲಾಗೇ ಮಾಡಿಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ, ಹೇಗೆ ಹೋಗುತ್ತೆ ಅಂತ ನೋಡೋಣ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಚಿಕ್ಕ ಇಡ್ಲಿ ಇಷ್ಟ, ನಮ್ಮ ಮಗಳಿಗೆ ತಟ್ಟೆ ಇಡ್ಲಿ ಇಷ್ಟ. ಸೊ ಹಾಗಾಗಿ ಅವಳಿಗೆ ತಟ್ಟೆ ಇಡ್ಲಿ ಬೇಕಂತೆ, ಹಾಗಾಗಿ ತಟ್ಟೆ ಇಡ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಏನಿಲ್ಲ, ಯಾವ್ದು ಕೊಟ್ಟರು ತಿಂತಾನೆ ಅವನು. ಹಾಗಾಗಿ ಇಡ್ಲಿ ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗಿದ್ದಾಳೆ, ಬರಬೇಕು ನಾನು ಅವಳು ಈಚೆಗೆ. ಹಾಗಾಗಿ ತಟ್ಟೆ ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಹುದುಗ್ ಬಂದಿದೆ. ಹಸಿಮೆಣ್ಸಿನ್ಕಾಯಿ ಹಾಕೋದು ಮರಿಬಾರ್ದು ಹಿಟ್ಟು ರುಬ್ಬಿದಾಗ. ಸೊ ಹಾಗಾಗಿ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಬ್ಲಾಗೇ ಮಾಡೋಕ್ಕಾಗಿಲ್ಲ, ಕೆಲವೊಂದು ದಿವಸ ಮಾಡ್ತೀನಿ, ಕೆಲವೊಂದು ದಿವಸ ಮಾಡೋಕ್ಕೆ ಆಗಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಬೆಳಿಗ್ಗೆನೆ ಮಾಡಿದ್ರೆ ಒಂಥರ ಮೂಡ್ ತುಂಬ ಫ್ರೆಶ್ ಆಗಿರುತ್ತೆ, ಎದ್ದಿರ್ತೀವಲ್ಲ, ಹಾಗೆ ಮಾಡೋದಕ್ಕೂ ಇಂಟ್ರೆಸ್ಟು. ಇಲ್ಲ ಅಂದರೆ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಆಮೇಲೆ ಮಾಡೋಣ ಅಂತ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಹಾಗೆ ಇವತ್ತು ಸ್ವಲ್ಪ ಸಾಂಬಾರು ಮಾಡಬೇಕು. ತೊಗರಿಕಾಯಿ ಸಾಂಬಾರು ಮಾಡಿದ್ದೆ, ನಿನ್ನೆ ಹುಳಿ ಸಾರು ಮಾಡಿದ್ದೆ. ಸೊ ಉಪ್ಸಾರು ಮಾಡ್ಕೊಂಡು ತಿನ್ನೋಣ ಅಂತ ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೀನಿ. ಸೊ ಈ ಅವರೆಕಾಯಿ, ತೊಗರಿಕಾಯಿ ಇವೆಲ್ಲ ಬಂದಾಗ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡೋದು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ಇವತ್ತು ಉಪ್ಸಾರು ಮಾಡೋ ಪ್ರೋಗ್ರಾಮ್ ಇದೆ. ಅದಾದರೆ ತುಂಬ ದಿವಸನೂ ಆಗಿತ್ತು ನಾನು ಉಪ್ಸಾರು ಮಾಡಿ. ಬರೀ ಎಂಥದ್ದು ಹುಳಿ ಸಾರು, ಬೇಳೆ ಸಾರು, ಮಸೊಪ್ಪು ಇದೇ ಮಾಡ್ತಾಯಿದ್ದೆ. ಫಾರ್ ಎ ಚೇಂಜ್ ಇವತ್ತು ಉಪ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ವ್ಲಾಗ್ ಹೆಂಗೋಗುತ್ತೆ ನೋಡೋಣ, ಒಂದೊಂದೇ ಹೋಗಲಿ. ಓಕೆನಾ. ಇವಾಗಂತೂ ಸೊಪ್ಪುಗಳು ತೊಗೊಳೋದಕ್ಕೂ ಬೇಜಾರಾಗ್ಬಿಟ್ಟಿದೆ. ಕೆಲವೊಬ್ರು ಅಂತಾರೆ ಕೆಂಗೇರಿ ಮೋರಿ ನೀರನ್ನು ಫಿಲ್ಟ್ರ್ ಮಾಡಿ ಸೊಪ್ಪು ಬೆಳೀತಾರೆ ಅಂತ. ಅಪ್ಪ ಏನು ಅನ್ನೋದೇ ಗೊತ್ತಾಗಲ್ಲ, ಏನು ತಿನ್ನಬೇಕು ಅನ್ನೋದೇ ಗೊತ್ತಾಗಲ್ಲ. ನಾನ್ ವೆಜ್ ತಿಂದರೆ ಚಿಕನ್ಗೆ ಇಂಜೆಕ್ಟ್ ಮಾಡಿರ್ತಾರೆ, ತಿನ್ನಬಾರ್ದು, ಅನ್ಹೆಲ್ತಿ ಅಂತಾರೆ. ಆಮೇಲೆ ಇವಾಗ ಹೊಸದಾಗಿ ಅಂದರೆ ರೆಡ್ ಮೀಟ್ ತಿನ್ನಬಾರ್ದು ಅಂತ ಬಂದಿದೆ. ಅಂದರೆ ಮಟನ್ನಲ್ಲಿ ರೆಡ್ ಜಾಸ್ತಿ ಇರುತ್ತಲ್ಲ, ಆ ಮೀಟ್ ತಿನ್ನಬಾರ್ದು ಅಂತಾರೆ. ಇವಾಗ ಸೊಪ್ಪು ತರಕಾರಿಗೂ ಬಂದುಬಿಟ್ಟಿದ್ದಾರೆ, ಅದನ್ನು ಬಿಟ್ಟಿಲ್ಲ. ಸೊ ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದರೆ ಏನು ತಿನ್ನೋದಕ್ಕೂ ಭಯ ಆಗುತ್ತೆ, ಮಕ್ಕಳಿಗೆ ಏನು ಕೊಡೋಕ್ಕೂ ಭಯ ಆಗುತ್ತೆ. ಎಣ್ಣೆಗಳು ಅಷ್ಟೇ, ಇವಾಗ ಸನ್ಫ್ಲವರ್ ಆಯಿಲು, ರಿಫೈನ್ಡ್ ಆಯಿಲು, ಈ ಥರ ಕೆಲವೊಂದು ಆಯಿಲ್ಗಳನ್ನೆಲ್ಲ ಬಳಸಬೇಡಿ ಅಂತಲೇ ಹೇಳ್ತಾರೆ. ಸನ್ಫ್ಲವರ್ ಆಯಿಲ್ ಏನು ಹೇಳಿಲ್ಲ, ರಿಫೈನ್ಡ್ ಆಯಿಲ್ ಈ ಥರದ್ದೆಲ್ಲ. ಸೊ ಈ ಥರ ಇದ್ದಾಗ ಯಾವುದು ಬಳಸಬೇಕು, ಯಾವುದು ಬಳಸಬಾರ್ದು ಅನ್ನೋದೇ ಕನ್ಫ್ಯೂಷನ್ ಜಾಸ್ತಿ. ಸೊ ಹಾಗಾಗಿ ಇರೋದ್ರಲ್ಲೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋಣ ಅಂದರೆ ತರಕಾರಿ ಸೊಪ್ಪುಗಳೂ ಸರಿಗೆ ಬರ್ತಾಯಿಲ್ಲ. ಒಂಥರ ಉಚ್ಚ ವಾಸನೆ ಹೊಡೆಯುತ್ತೆ ಸೊಪ್ಪೆಲ್ಲ. ಅದೆಲ್ಲ ಮೋಸ್ಟ್ಲಿ ಕೆಂಗೇರಿಯಿಂದ ನೀರಲ್ಲೇ ಬೆಳೆದಿರೋದು ಅಂತ ಸ್ವಲ್ಪ ಮ್ಯಾಟ್ರ್ಗಳು ಬರ್ತಾಯಿದೆ. ಈ ತಿನ್ನೋಕ್ಕೂ ಬೇಜಾರು ತಗೊಬಂದು ಸೊಪ್ಪುಗಳನ್ನ. ಬಟ್ ಉಪ್ಸಾರು ಬಸ್ಸಾರಿಗೆಲ್ಲ ಸೊಪ್ಪಿಂದ ಮಾಡಿದ್ರೇ ಚೆನ್ನಾಗಿರೋದು. ಏನು ಮಾಡೋದು ಗೊತ್ತಿಲ್ಲ, ಎಲ್ಲ ಈ ಥರ ಆಗ್ತಾಯಿದೆ ಊಟದ ಪದಾರ್ಥಗಳೆಲ್ಲ. ಸೊ ಇದೆಲ್ಲ ಕೇಳ್ತಾ ನಮಗೂ ತಿನ್ನೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಏನು ಮಾಡೋದು ನೋಡೋಣ. ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಚಟ್ನಿ ರುಬ್ಬಕ್ಕೆ ಹಾಕೊಂಬಿಡೋಣ. ಚಟ್ನಿ ಅಷ್ಟೊಂದು ತಿನ್ನಲ್ಲ ನಮ್ಮ ಮನೇಲಿ, ಬಟ್ ಅಂದರೂ ಇರಲಿ ಅಂತ ಮಾಡ್ತೀನಿ. ಬರೀ ಸಾಂಬಾರಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಬೆಳಗ್ಗೆ ಹೊತ್ತು ಎದ್ದುಬಿಟ್ರೆ ಅದರಲ್ಲಿ ತಿಂಡಿಲಿ ಎದ್ದೇಳೋದೇ ಕಷ್ಟ. ಎದ್ದು ಮಾಡೋದು ಅಂದರೆ ಏನೋ ಒಂಥರ ಲೇಜಿನೆಸ್ಸು. ನಿಮ್ಗೆ ಯಾರಿಗೆಲ್ಲ ಚಳಿಲಿ ಎದ್ದು ಕೆಲಸ ಮಾಡೋಕ್ಕಾಗತ್ತೆ ಹೇಳಿ? ಒಂಥರ ಲೇಜಿನೆಸ್ ಜಾಸ್ತಿ. ಅಯ್ಯೋ ಮಾಡಬೇಕಾ ಅನ್ನೋ ಥರನೇ ಹಿಂಸೆ ಆಗ್ತಾ ಇರುತ್ತೆ. ಕೆಲವೊಂದು ದಿವಸ ಹಂಗಾಗತ್ತೆ, ಕೆಲವೊಂದು ದಿವಸ ಆ್ಯಕ್ಟಿವಾಗಿ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಕೆಲವೊಂದು ದಿವಸ ಹಂಗಾಗತ್ತೆ. ಸೊ ಹುರ್ಗಡ್ಲೆ ಚಟ್ನಿ ಮಾಡೋಣ ಅಂತ ಇವತ್ತು. ಕಡಲೆಕಾಯಿ ಬೀಜ ಚಟ್ನಿನೂ ಮಾಡ್ತೀನಿ, ಬಟ್ ಯಾಕೋ ಹುರ್ಗಡ್ಲೆ ಚಟ್ನಿ ಮಾಡೋಣ ಅನ್ನಿಸ್ತಾ ಇದೆ. ಹಾಗಾಗಿ ಅದನ್ನೇ ಮಾಡ್ತೀನಿ. ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ನಾನು ಸ್ವಲ್ಪ ಕಾಫಿ ಕುಡಿಬೇಕು. ಬೆಳಿಗ್ಗೆ ಎದ್ದಾಗ ಕಾಫಿ ಕುಡಿದಿಲ್ಲ ಅಂದರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಕಾಫಿ ಕುಡಿಬೇಕು.
ಸೊ ಬೇಳೆ ಸಾಂಬಾರು ರೆಡಿಯಾಗಿದೆ, ಕುದೀತಾ ಇದೆ ಇವಾಗ ಬಂದು ಇಡ್ಲಿನ ಬ್ಯಾಟರ್ ರೆಡಿ ಮಾಡಿ ತಟ್ಟೆ ಸ್ಟ್ಯಾಂಡ್ಗೆ ಹಾಕ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚಕ ಚಕ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಬೆಳಿಗ್ಗೆ ಹೊತ್ತು ಹೆಣ್ಮಕ್ಳಿಗೆ 2 ಕೈ ಅಲ್ಲ 4 ಕೈ ಇದ್ರೂ ಸಾಕಾಗಲ್ಲ, ಅಷ್ಟು ಟೈಮು ಕಡಿಮೆ ಇರುತ್ತೆ. ಮತ್ತು ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಅಷ್ಟು ಫಾಸ್ಟಾಗಿ ನಾವು ಕೆಲಸ ಮಾಡಬೇಕು. ಸೊ ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಮುಗಿಯಲ್ಲ. ಸೊ ನಾನು ನಿಮ್ಗೆ ಇಲ್ಲಿ ಫಾಸ್ಟ್ ಮೋಷನ್ ಹಾಕಿದ್ದೀನಿ, ಅದಕ್ಕೆ ಅಲ್ಲಿ ಫಾಸ್ಟಾಗಿ ಓಡ್ತಾ ಇದೆ ಅಷ್ಟೇ. ಬಟ್ ಅಂದರೂ ನಾವು ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ತಾಯಿರ್ತೀವಿ. ಯಾಕಂದರೆ ಎಲ್ಲ ಕೆಲಸಗಳು ಆಗಬೇಕಲ್ವಾ, ಮನೆ ಕ್ಲೀನಿಂಗಿಂದ ಹಿಡಿದು ತಿಂಡಿಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಎಲ್ಲ. ಹಾಗಾಗಿ ಇದಂತೂ ಬ್ಲೇಡ್ ಹೋಗಿದೆ, ಬ್ಲೆಂಡರ್ದು ತರಬೇಕು ಬೇರೆದು. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ, ಅದಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆಯಿಂದ ಹೋಯ್ತಿದೆ ಅಷ್ಟೇ ಬ್ಲೇಡು. ಬೇರೆ ತರೋವರೆಗೂ ವೆಯ್ಟ್ ಮಾಡಿ ಮಿಕ್ಸರಲ್ಲಿ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಸೊ ಬ್ಲೆಂಡರ್ ಯೂಸ್ ಮಾಡಿ ಅದೇ ರೂಢಿ ಆಗಿಬಿಟ್ಟಿದೆ. ಇವಾಗ ಮಿಕ್ಸರ್ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಇದೊಂಥರ ತುಂಬ ಚೆನ್ನಾಗಿರುತ್ತೆ, ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಬೇಗ ಹೋಗಿ ಬ್ಲೇಡ್ ತೊಗೊಬರ್ಬೇಕು. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ಬಿಸಿ ಒಂದು ಲೋಟ ಕಾಫಿ ಕುಡಿದ್ರೇ ಸಮಾಧಾನ ಆಗೋದು. ನಾವು ಎದ್ದು ಎಷ್ಟು ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಹೊಸ್ಕೊಂಡು ಅಂದ್ಕೊಂಡವ್ರು. ಹಾಂ, ನಾವು ಮಾತ್ರ ನಿದ್ದೆ ಮಾಡೋಂಗಿಲ್ಲ ಒಂಚೂರು. ಯಾಕೆ ಹೇಳಿ, ಟೈಮ್ ಆಗಿಬಿಡುತ್ತೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ. ನನ್ನ ಮಗ ಇನ್ನು ಮನೆ ಕಂಡು ಹೊಸಕ್ತಾ ಅವನೇ. ಸೊ ನನ್ನ ಮಗಳು ನಾನು ಇಬ್ಬರು ಎದ್ದಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಅವಳಿಗೆ ಜಡೆ ಹಾಕಬೇಕು ನೋಡಿ. ಫ್ರೆಂಡ್ಸ್, ಪ್ಲೇಟ್ಗೆ ಹಾಕಂತೀನೋ ಅಂದರೆ ತಟ್ಟೆ ಇಡ್ಲಿದು ಪ್ಲೇಟ್ಗೆ ಹಾಕಂತ ತಿಂತಾವಳೆ ಇವಳು. ಹಾಂ, ಅದರಲ್ಲಿ 1.5 ಬಾಕ್ಸ್ಗೆ ಹಾಕ್ಬಿಟ್ಟು ಅರ್ಧ ಪ್ಲೇಟಲ್ಲಿ ಇಕ್ಕಿದೆ, ಆ ಪ್ಲೇಟ್ಗೆ ಹಾಕೊಂಡು ತಿಂತಾವಳೆ ಚಟ್ನಿ ಸಾಂಬಾರನ್ನ. ಪಾತ್ರೆ ತೊಳೆಯೋದು ತಪ್ಪು. ಅಕ್ಕಗೆ ಏನು ಸಿಕ್ಕಿದೆ? ಟಾಯಿ ಏರೋಪ್ಲೇನ್ ಸಿಕ್ಕಿದೆ ಅಂತ ಅಕ್ಕಂಗೆ. ನಿಂಗೇನು ಸಿಕ್ಕಿದೆ? ರಿಂಗಲ್ಲಿ ರಿಂಗ್ ಸಿಕ್ಕಿತ್ತಲ್ಲ ನೋಡಿ. ಫ್ರೆಂಡ್ಸ್, ಅನ್ನ ತುಪ್ಪ ಹಾಕೋರ ಬೇಡವಂತ ಇಡ್ಲಿ ತಿಂತಾನಂತೆ, ಇಡ್ಲಿ ಸಾಂಬಾರು ತಿಂತವನೆ. ಹಾಂ ಮಾಡ್ಕೊಬ ಚಿನ್ನು, ಹಾಂ ಮಾಡ್ಕೊಬ. ಇಡ್ಲಿ ವೆರಿ ಗುಡ್, ಜಾಣ ಮರಿ. ಹೋಗಿ ಊಟ ಮಾಡೋ ಅಂದರೆ ಇವಳು ಬೇಡದೇರ ಆಟಗಳೇ ಆಡ್ತಾ ಕೂತಿರ್ತಾಳೆ. ಶಪ್ಪ ಮತ್ತೆ ಇನ್ನೇನು ನಿಂದು ಹೇಳೋದೇ ಅರ್ಥ ಆಗಲ್ಲ. ಏನೇನೋ ಮಾತಾಡಿದ್ಯಾ ನಿನ್ಗಂತೂ. ಊಟ ಮಾಡಬೇಕು, ಸ್ಕೂಲಿಗೆ ಕರ್ಕೊಂಡು ಸಾಕಾಗಿದೆ. ಫಸ್ಟ್ ಅವ್ನು ತಿನ್ಸೋಣ ಅಂತ ಕೂತಿದ್ದೀನಿ. ನಾನು ತಿನ್ಸ್ಬಿಟ್ಟು ಅನ್ನ ಸಾಂಬಾರು ತಿನ್ಬೇಕು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ, ಪೂಜೆ ಎಲ್ಲ ಬೆಳಗ್ಗೆನೂ ಮಾಡಿದ್ದಾಯ್ತು. ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮಮ್ಮ ಸ್ಕೂಲಿನ ಕರ್ಕೊಬಂದು ಸುಸ್ತಾಯಿತು ಅಂತವ್ರೆ. ಫೀಲ್ಡಲ್ಲಿ ಎಷ್ಟು ಆಡಿ ಬಂದಿದ್ವಿ ನಾನು. ಇವಾಗ ಫುಲ್ ಸುಸ್ತಾಗಿದ್ದೀನಿ. ಸೊ ಫ್ರೆಂಡ್ಸ್, ನಾಳೆ ವಾಂಗಿಬಾತ್ ಮಾಡೋಣ ತಿಂಡಿ ಅಂತ ಬದನೆಕಾಯಿ ತಂದಿದ್ದೆ. ಬಿಳಿ ಬದನೆಕಾಯಿ ಅಂದರೆ ಮೈಸೂರು ಬದನೆಕಾಯಿ ಅಂತೀವಿ ನಾವು. ಸೊ ನಮ್ಮ ಮೈಸೂರು ಬದನೆಕಾಯಿ ಹಾಕಿ ವಾಂಗಿಬಾತ್ ಮಾಡೋಣ. ಸೊ ಗೊಜ್ಜು ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಹಿಂದಿನ ದಿವಸನೇ. ನಾಳೆ ಬೇಗ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುತ್ತೆ ಅಂತ. ಪೂಜೆ ಎಲ್ಲ ಮುಗಿಸಿದಾಯ್ತು. ಇವಾಗ ಪುಡಿಗೆ ರೆಡಿ ಮಾಡ್ಕೊತಾವ ಇದ್ದೀನಿ. ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಳೋದು ಮಾಡ್ಕೊಳ್ಳೋದು. ಪುಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲ್ಲ, ಫಸ್ಟ್ ಎಲ್ಲ ತೋರಿಸಿದ್ದೀನಿ. ಹಾಗಾಗಿ ನನ್ನ ಮಗಳು ಬಾದಾಮಿ ಹಾಲು ಬೇಕಂತೆ, ಅವಳೇ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಕಿಚ್ಚಾಗ್ಬಿಡ ಹೋಗ. ಮೇಲೆ ಧನಿಯಾ ಪುಡಿ ಎತ್ಕೊ, ಬಾದಾಮಿ ಪುಡಿ ಎತ್ಕೊ, ಬಾಳ ನಡಿ. ಉಪ್ಸಾರ್ಗೆ ಸಕ್ಕರೆ ತಿಂತ ಕೊಡ್ತೀನಿ. ಉಪ್ಸಾರ್ಗೆ ಕಾಳೆಲ್ಲ ಬೇಯಿಸಿ ಬಸ್ತಿದ್ದೀನಿ. ಉಪ್ಸಾರು ಖಾರ ಮಾಡಬೇಕು. ಹಸಿಮೆಣಸಿನಕಾಯಿ ಇದ್ರಲ್ಲೇ ಇದೆ. ಇಲ್ಲಿ ಟೊಮಾಟೊ ಬೇಯಿಸಿಟ್ಕೊಂಡಿದ್ದೀನಿ. ಸಾಂಬಾರ್ ಇದೆ. ಇನ್ನು ಉಪ್ಸಾರ್ದು ಪ್ರೊಸೀಜರು ತುಂಬ ಇದೆ.
ಸೊ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ, ಅಲ್ಲಿವರೆಗೂ ಇದು ಶೋಧಿಸ್ಕೊಳ್ಳಿ ಪಲ್ಯ ಅಂತ ಇಟ್ಟಿದ್ದೀನಿ. ಆಮೇಲೆ ಮಾಡ್ತೀವಿ ದೇವಸ್ಥಾನದಿಂದ ಬಂದ ಮೇಲೆ ಸುತ್ತಾ ಇಟ್ಟಿದ್ದೀನಿ ನೋಡಿ, ಬಾದಾಮ್ ಪುಡಿ ಮಾಡ್ತೀವಿ. ಮಾಡಿ ಹಾಕೊಡ್ತೀನಿ. ಸೊ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾಯಿದ್ದಾರೆ ಗಣಪತಿಗೆ, ಹಾಗಾಗಿ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಮಹಾಮಂಗಳಾರತಿ ಬಂದು 8 ಗಂಟೆಗೆ ಸ್ಟಾರ್ಟು, ನಮಗೆ ಗೊತ್ತಿಲ್ಲ ಹಾಗಾಗಿ ಕೂತಿದ್ದೀವಿ. ಸೊ ಬೇಗ ಹೋಗಿದ್ದು ಒಳ್ಳೇದಾಯಿತು. ಕತೆಗಳೆಲ್ಲ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲ ಕೇಳಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದು ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ. ಹಾಲ್ನ ಏಯ್ ಆ ಪ್ಯಾಕೆಟ್ ಅಲ್ಲಿರೋ ಪ್ರಸಾದ ಯಾರೇ ಕೊಡ್ತಾರೆ? ಅದು ಬರ್ಸಿದ್ರೆ ಮಾತ್ರ ಕೊಡೋದು. ನೀನು ಅಲ್ಗೋಗಿ ದಯಿಸ್ಕೊಳಕ್ಕೆ ಬುದ್ಧಿವಂತೆ ನೀನು. ನಾನೆಲ್ಲ ಹಾಲು ಇಸ್ಕೊಂಡು ಕುಡಿಯೋಕೆ ಹೋಗೋಳೆ ಅನ್ಕೊಂಡು. ಬ್ಯಾಟು ಎಲ್ಲಿದೆ? ಸೊ ಫೈನಲಿ ಮನೆಗೆ ಬಂದು ಉಪ್ಸಾರಿಗೆಲ್ಲ ಬಸ್ತಿನಲ್ಲೆಲ್ಲ ರೆಡಿ ಮಾಡಿ ಮುದ್ದೆ ಮಾಡಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡು ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.